ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ. ನಾನು ನಿಮಗೆ ಇವತ್ತು ಒಂದು ಎಗ್ ಕರಿ, ಅದು ಸ್ವಲ್ಪ ಬೇರೆ ಥರ ಮಾಡ್ತಾ ಇದ್ದೆ, ಅದನ್ನು ನಿಮಗೆ ತೋರಿಸುವ ಅಂತೇಳಿ ಅಂದ್ಕೊಂಡಿದ್ದೆ. ಅದು ಹೇಗಂತೇಳಿ ನೋಡ್ಕೊಂಡು ಬರುವ, ಆಯಿತಾ? ನಾನಿಲ್ಲಿ ಮೊಟ್ಟೆ ಕರಿಗೆ 2 ಮೀಡಿಯಮ್ ಗಾತ್ರದ್ದು ನೀರುಳ್ಳಿ, 1 ಮೀಡಿಯಮ್ ಗಾತ್ರದ್ದು ಟೊಮೆಟೊ, ಆಮೇಲೆ ಸ್ವಲ್ಪ ಮೊಸರು ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 5 ಗೇರು ಬೀಜ, 5 ಬಾದಾಮಿ. ಅದು ಇದು ಇಲ್ದಿದ್ದವರು ನೆಲಗಡಲೆ ಹಾಕ್ಕೊಳ್ಬೋದು, ಅದರ ಬದಲು 2 ಚಮಚ ನೆಲಗಡಲೆ ಹಾಕ್ಕೊಳ್ಬೋದು. ಆಮೇಲೆ ಗರಂ ಮಸಾಲೆಗಳು, ಒಂದು ಸಣ್ಣ ತುಂಡು ದಾಲ್ಚಿನ್ನಿ ಎಲೆ, 2 ಚಕ್ಕೆ ಪೀಸ್, 2 ಲವಂಗ, 2 ಏಲಕ್ಕಿ, 1 ಕಲ್ಲು ಹೂವು, 1 ನಕ್ಷತ್ರ ಹೂವು, ಸ್ವಲ್ಪ ಬಡೆ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿ ತಗೊಂಡಿದ್ದೇನೆ, 1 ಚಮಚ ಕೊತ್ತಂಬರಿ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, 1/4 ಚಮಚ ಅರಿಶಿನ ಪುಡಿ, 2 ಚಮಚ ಮೆಣಸಿನ ಪುಡಿ ತಗೊಂಡಿದ್ದೇನೆ. ಆಮೇಲೆ ಇಲ್ಲಿ 4 ಮೊಟ್ಟೆ ಬೇಯಲಿಕ್ಕೆ ಇಟ್ಕೊಂಡಿದ್ದೇನೆ. ಇದನ್ನೀಗ ನೀರುಳ್ಳಿಯನ್ನು ನಾನು 1 ನೀರುಳ್ಳಿಯನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಟೊಮೆಟೊವನ್ನು ಸಹ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ, 1 ನೀರುಳ್ಳಿಯನ್ನು ಉದ್ದ ಕಟ್ ಮಾಡ್ಕೊಂಡಿದ್ದೇನೆ. ಅಲ್ಲಿ ತೋರಿಸಿದ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಒಂದು ಪಾನಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಒಂದು 2 ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು 1/4 ಸ್ಪೂನಿನಷ್ಟು ಉಪ್ಪು ಸಾಕು, 1/4 ಸ್ಪೂನಿನಷ್ಟು ಉಪ್ಪು ಹಾಕ್ಕೊಂಡು, ಅದಕ್ಕೆ ಒಂದು ಸ್ವಲ್ಪ 1/4 ಸ್ಪೂನಿನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಅರಿಶಿನ ಪುಡಿ ಹಾಕಿ ಆದಮೇಲೆ ಮೆಣಸಿನ ಪುಡಿ ಒಂದು ಅರ್ಧ ಚಮಚ ಮೆಣಸಿನ ಪುಡಿ ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ ಮೇಲೆ ಅದು ಸರಿ ಎಣ್ಣೆಯೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ನಾವು. ಆಮೇಲೆ ಅದು ಕಾಯ್ತದಲ್ಲ ಸರಿ, ಆ ಎಣ್ಣೆ ಮತ್ತು ಮೆಣಸಿನ ಪುಡಿ, ಅರಿಶಿನ ಪುಡಿ, ಉಪ್ಪೆಲ್ಲ ಸ್ವಲ್ಪ ಕಾದ ಮೇಲೆ ಅದಕ್ಕೆ ನಾವೀಗ ಬೇಯಿಸಿಟ್ಕೊಂಡಿತ್ತಲ್ಲ ಮೊಟ್ಟೆ, 4 ಮೊಟ್ಟೆಯನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ ಮೇಲೆ ಅದನ್ನು ಸರಿ ಫ್ರೈ ಮಾಡಬೇಕು, ಚೆಂದ ಫ್ರೈ ಮಾಡ್ಕೊಳ್ಬೇಕು. ಅದು ಒಂಥರ ಟೇಸ್ಟ್ ಕೊಡೋದು ಅದೇ. ಈಗ ನಾವು ಸರಿ ಫ್ರೈ ಮಾಡಿ ಹಾಕಿದರೆ ಆ ಕರಿ ಒಟ್ಟಿಗೆ ಆ ಮೊಟ್ಟೆಯನ್ನು ತಿನ್ನುವಾಗ ಒಳ್ಳೆಯದಾಗ್ತದೆ, ಟೇಸ್ಟ್ ಬರುತ್ತೆ. ಅದಕ್ಕೆ ಈ ಥರ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಈ ಥರ ಸರಿ ಫ್ರೈ ಮಾಡ್ಕೊಂಡಾದಮೇಲೆ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಈಗ ಅದೇ ಇದಕ್ಕೆ ಎಣ್ಣೆದಕ್ಕೆ ನೀರುಳ್ಳಿ ಉದ್ದ ಕಟ್ ಮಾಡಿದ್ದು 1 ನೀರುಳ್ಳಿಯನ್ನು ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಇದು ಬ್ರೌನಿಷ್ ಆಗುವಾಗೆ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆದ್ರ ಕೂಡಲೇ ನಾವು ಈ ಗೇರು ಬೀಜ ಮತ್ತು ಬಾದಾಮಿ ಉಂಟಲ್ಲ, ಅದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಚೆಂದ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆದಮೇಲೆ ಅದನ್ನು ತಣಿಲಿಕ್ಕೆ ಬಿಡಿ, ಆಫ್ ಮಾಡಿಕೊಂಡು. ಆಮೇಲೆ ಇಲ್ಲಿ 1 ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ, ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಿಕ್ಸಿ ಮಾಡಿಕೊಂಡು ತಕೊಂಡು ಬರಬೇಕು. ಆಮೇಲೆ ಇಲ್ಲಿ ನಾನು ತಂದ ಮಸಾಲೆಗಳನ್ನು ಉಂಟಲ್ಲ, ಅದೇ ನೀರುಳ್ಳಿ ಮತ್ತು ಗೇರು ಬೀಜ, ಬಾದಾಮಿಯನ್ನು ಅದನ್ನು ಹಾಕ್ಕೊಂಡು ಸಣ್ಣ ರುಬ್ಕೊಂಡು ಬರಬೇಕು. ಮೊಸರು ಹಾಕ್ಕೊಳ್ಬೇಕು ಅದು ರುಬ್ಬುವತ್ತಿಗೆ. ಆಮೇಲೆ ಅದನ್ನು ಸಣ್ಣ ರುಬ್ಕೊಂಡು ಬರಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಆ ಥರ ರುಬ್ಕೊಂಡು ಬನ್ನಿ. ಇಷ್ಟು ಸಣ್ಣ ಆಗಬೇಕದು. ಆಮೇಲೆ ಒಂದು ಇದು ನಾನು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ಯಾವುದಾದ್ರೂ ಒಂದು ಪಾತ್ರೆಯನ್ನು, ಕರಿ ಮಾಡುವ ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ಒಂದು 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಬೇಕಾದ್ರೆ ತುಪ್ಪ ಬೇಕಾದವರು ತುಪ್ಪನೂ ಹಾಕ್ಕೊಳ್ಬೋದು. ಆಮೇಲೆ ಈ ಸ್ಪೈಸಸ್ ಎಲ್ಲ ಉಂಟಲ್ಲ, ಇದು ಯಾವುದು ಕಸೂರಿ ಮೇಥಿ ಬಿಟ್ಟು ಮತ್ತು ಉಳಿದ ಸ್ಪೈಸಸ್ ಅನ್ನೆಲ್ಲ ಹಾಕ್ಕೊಳ್ಬೇಕು ಆ ಎಣ್ಣೆ ಕಾದ ಮೇಲೆ. ಆಮೇಲೆ ಈ ಸಣ್ಣ ಕಟ್ ಮಾಡಿದ ನೀರುಳ್ಳಿಯನ್ನು ಹಾಕಿ ಅದನ್ನು ಚೆಂದ ಫ್ರೈ ಮಾಡ್ಕೊಳ್ಬೇಕು. ಅದು ಬ್ರೌನ್ ಆಗಬೇಕು ಆ ನೀರುಳ್ಳಿ. ಅದು ಚೆಂದ ಫ್ರೈ ಆದ ಮೇಲೆ ನಾವು 1-2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಆ ಹಸಿ ವಾಸನೆ ಹೋಗಬೇಕು, ಅಷ್ಟರವರೆಗೆ ಫ್ರೈ ಮಾಡ್ಕೊಳ್ಳಿ ಚೆಂದ ಮಾಡಿ. ಆಮೇಲೆ ಈ ಟೊಮೆಟೊ ನಾವು ಸ್ವಲ್ಪ ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದನ್ನು ಹಾಕ್ಕೊಳ್ಬೇಕು. ಅದು ಸಹ
ಸರಿ ಬಾಡಬೇಕು. ಬಾಡಿ ಆದ ಮೇಲೆ ನಾವು ಇದು ಮೆಣಸಿನ ಪುಡಿ, ಅರಿಶಿನ ಪುಡಿ, ಕೊತ್ತಂಬರಿ ಪುಡಿ ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡಿಕೊಂಡು ಅದು ಸರಿ ಫ್ರೈ ಆಗಬೇಕು. ಆ ಮಸಾಲೆ ಎಲ್ಲ ಒಂಥರ ಫ್ರೈ ಆಗಬೇಕು. ಅದು ಫ್ರೈ ಆದ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಪುನಃ ಫ್ರೈ ಮಾಡ್ಕೊಳ್ಳಿ. ಅದರದ್ದು ಆ ಮೆಣಸಿನ ಪುಡಿದೆಲ್ಲ ವಾಸನೆ ಹೋಗಬೇಕು, ಹಸಿ ವಾಸನೆ ಹೋಗಬೇಕು. ಅಷ್ಟರವರೆಗೆ ಸೈಡೆಲ್ಲ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಪುನಃ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಮಾಡಿದರೆ ಒಳ್ಳೆ ಅಂದರೆ ಕರೆಕ್ಟ್ ಫ್ರೈ ಆಗಬೇಕು, ಆವಾಗಲೇ ಅದು ಟೇಸ್ಟ್ ಬರೋದು. ಆಮೇಲೆ ನಾವೀಗ ರುಬ್ಬಿಟ್ಕೊಂಡದ್ದು ಮಸಾಲೆಯನ್ನು ಹಾಕ್ಕೊಳ್ಳಿ. ಅದಕ್ಕೆ ಹಾಕ್ಕೊಂಡು ನಿಮಗೆ ಬೇಕಷ್ಟು ನೀರು ಮಾಡ್ಕೊಳ್ಳಿ. ಅಂದರೆ ತುಂಬ ನೀರು ಮಾಡಬೇಡಿ, ಅದು ಟೇಸ್ಟ್ ಹೋಗ್ತದೆ. ನಾನಿಲ್ಲಿ ತೋರಿಸಿದ್ದೇನೆ ನೋಡಿ, ಆ ಹದಕ್ಕೆ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಬೇಕು. ಉದುರಿಸ್ಕೊಂಡು ನಾವು ಮೊಟ್ಟೆ ಇದು ಫ್ರೈ ಮಾಡಿ ಇಟ್ಕೊಂಡಿತ್ತಲ್ಲ ಅದನ್ನು ಈಗ ಆ್ಯಡ್ ಮಾಡಿ ಕುದಿಲಿಕ್ಕೆ ಇಟ್ಕೊಳ್ಬೇಕು. ಈಗ ನೋಡಿ ಕುದೀತು, ಮೊಟ್ಟೆ ನಮ್ಮದು ಎಗ್ ಕರಿ ರೆಡೀ ಆಯಿತು. ಒಳ್ಳೆ ಟೇಸ್ಟಾಗಿತ್ತು. ನೀವು ಟ್ರೈ ಮಾಡಿ ಆಯಿತಾ. ನಾನು ಪ್ರತಿ ಸಲ ಒಳ್ಳೆ ಟೇಸ್ಟ್ ಆಯಿತು ಅಂತ ಹೇಳುವಾಗ ಒಂಚೂರು ಉಪ್ಪು ಬೇಕಿದ್ದಿತ್ತು, ಅದಕ್ಕೋಸ್ಕರ ಹಾಕಿದ್ದೆ. ನನಗೆ ಟೇಸ್ಟ್ ಆಗಿದ್ದಿತ್ತು. ನೀವು ಟ್ರೈ ಮಾಡಿ ನೋಡಿ ನಿಮಗೆ ಟೇಸ್ಟ್ ಆಗುತ್ತಾ ಎಂತ ಅಂತೇಳಿ. ಈಗ ಸರ್ವ್ ಮಾಡ್ತಾ ಇದ್ದೆ ನಾನು ನೋಡಿ. ಅದೇ ಒಳ್ಳೆದಾಗಿದ್ದಿತ್ತು. ಪುನಃ ಅದನ್ನೇ ಹೇಳ್ತಾ ಇದ್ದೆ ನಾನು, ಒಳ್ಳೆದಾಗಿತ್ತು ಅಂತ. ಇದು ಇದಕ್ಕೆ ನನ್ನ ಅನ್ನದಕ್ಕಿಂತನೂ ಈಗ ಗೀ ರೈಸ್ ಮತ್ತು ಇದು ಚಪಾತಿ ಪೂರಿಗೆ ಅಂಥದ್ಕೆಲ್ಲ ಒಳ್ಳೆದಾಗತ್ತೆ ಅನಿಸುತ್ತೆ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು.